ಬೆಳಗಾವಿಯಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ? ಬೆಳಗಾವಿ ಅಂದಾಗ ಬೆಂಗಳೂರಿಗೆ ಬರೋರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಲಕ್ಷಾಂತರ ಜನರು ಇರ್ತಾರೆ. ಅಂತ ಜನರಿಗೆ, ಅಂತ ಪ್ರಯಾಣಿಕರಿಗೆ ಈ ಬಂದ್ ಬಿಸಿ ತಟ್ಟಿದ್ಯಾ ಅನ್ನೋದನ್ನ ಕೇಳ್ತಾ ಹೋಗೋಣ. ಅನಿಲ್, ಬೆಳಗಾವಿಯಲ್ಲಿ ಹೇಗಿದೆ ಸಿಚುವೇಶನ್? ಹೌದು ನೈನಾ, ಏನು 1,800 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಅದ್ರ ಜೊತೆಗೇ ತೆರಿಗೆ ಪರಿಷ್ಕರಣೆ ಮಾಡಬೇಕು, ಹೀಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿ ಇವತ್ತು ಇಂದಿನಿಂದ ಸಾರಿಗೆ ನೌಕರರು ಮುಷ್ಕರವನ್ನು ಆರಂಭಿಸಿರುವಂಥದ್ದು. ಅದರ ಬಿಸಿ ಬೆಳಗಾವಿಗೆ ಭಾಗಶಃ ತಟ್ಟಿರುವಂಥದ್ದು. ಯಾಕಂತಂದರೆ ಬೆಳಗಾವಿ ಗಡಿ ಜಿಲ್ಲೆ 3 ರಾಜ್ಯಗಳ ಸಂಪರ್ಕಗೊಂಡು ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ 3 ರಾಜ್ಯಗಳಿಗೆ ಇದು ಸೆಂಟರ್ ಪಾಯಿಂಟ್ ಆಗಿರುವಂಥದ್ದು. ಹೀಗಾಗಿ ಇಲ್ಲಿಂದ ಸುಮಾರು ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಸುಮಾರು 1,000ಕ್ಕೂ ಅಧಿಕ ಬಸ್ಗಳು ನಿತ್ಯ ಸಂಚಾರವನ್ನು ಮಾಡ್ತವೆ. ಆದರೆ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಬಿಕ್ಕು ಅಂತಿರೋ ನಿರ್ದೇಶನದಲ್ಲೂ ಕೂಡ ನೋಡ್ತಿರುವಂಥದ್ದು. ಕೇವಲ ಬಸ್ಗಳು ನಿಂತ ಇದ್ದಾವೆ. ಬೆಳಗ್ಗಿನ ಜಾವ ಅಂದರೆ ಮುಂಬೈ, ಪುಣೆ, ಬೆಂಗಳೂರು, ಮೈಸೂರು, ರಾಯಚೂರು, ಬೀದರ್, ಕಲಬುರಗಿ ಭಾಗದಿಂದ ಬಂದಂಥ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲೇ ಕುಳಿತುಕೊಳ್ಬೇಕಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಮತ್ತೊಂದೆಡೆ ಬೆಳಗ್ಗಿನ ಜಾವ ವಿದ್ಯಾರ್ಥಿಗಳು ಕೂಡ ಗ್ರಾಮೀಣ ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳಗಾವಿಗೆ ಬರ್ತಾರೆ. ಅವರು ಇವತ್ತು PU ಬೋರ್ಡ್ ಪ್ರಕಾರ ಇವತ್ತು ಯೂನಿಟ್ ಎಕ್ಸಾಮ್ ಇದೆ. ಅದ್ರ ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ನ ವೈವಾ ಪರೀಕ್ಷೆ ಇರುವಂಥದ್ದು. ಹೀಗಾಗಿ ಆ ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲೇ ಸ್ಟ್ರಕ್ ಆಗಿರುವಂಥದ್ದು. ಯಾಕಂದರೆ ಬೇರೆ ಕಾಲೇಜ್ಗಳಿಗೆ ಹೋಗಿ ಯಾವುದೇ ರೀತಿಯ ಬಸ್ಗಳಿಲ್ಲ. ಹೀಗಾಗಿ ಸುಮಾರು 2 ಗಂಟೆಗಳ ಕಾಲ ಪರದಾಡ್ತಿರುವಂಥದ್ದು. ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಹೋಗಿ ಅವರು ಮನವಿಯನ್ನು ಮಾಡ್ಕೊತಿರುವಂಥದ್ದು. ನಮಗೆ ಹೇಗಾದರೂ ಮಾಡಿ 9 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ, ಹೀಗಾಗಿ ನಮ್ಗೆ ಹೇಗಾದರೂ ಮಾಡಿ ನಮಗೆ ಒಂದು ಬಸ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಕೂಡ ಸಾರಿಗೆ ಅಧಿಕಾರಿಗಳು ಕೂಡ ಈಗ ಅಸಹಾಯಕರಾಗಿರುವಂಥದ್ದು. ಯಾಕಂದ್ರೆ ಬೆಳಗಿನ ಜಾವದಿಂದಲೂ ಕೂಡ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ನಿರ್ವಾಹಕರು ಹಾಗೂ ಚಾಲಕರಿಗೆ ಮನವಿಯನ್ನು ಮಾಡ್ಕೊತಿದ್ದಾರೆ. ನೀವು ಬಸ್ ಅಂತ ನಿಲ್ಲಿಸಿದಿರಿ, ನೀವು ಇದ್ದೀರಿ, ಹೇಗಾದ್ರೂ ಮಾಡಿ ಒಂದು ರೂಟ್ಗೆ ಆದ್ರೂ ಹೋಗಿ ಅಂತೇಳಿ ಮನವಿಯನ್ನು ಮಾಡ್ಕೋದ್ರು ಕೂಡ ಸಾರಿಗೆ ನೌಕರರು ಕೂಡ ಯಾವುದೇ ರೀತಿಯ ಇವರ ಅಧಿಕಾರಿಗಳ ಮನವಿಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಬೇಡಿಕೆಗಳು ಇರೋರಿಗೂ ನಾವು ಕರ್ತವ್ಯಕ್ಕೆ ಬರುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಮತ್ತೊಂದೆಡೆ ಇವತ್ತು ಈಗ ಶ್ರಾವಣ ಆರಂಭವಾಗಿರುವಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಯಾತ್ರಿಗಳ ಸಾಕಷ್ಟು ದೇವಸ್ಥಾನಗಳು ಇರುವಂಥದ್ದು. ಸವದತ್ತಿ ಯಲ್ಲಮ್ಮ ಆಗಿರ್ಬೋದು, ಚಿಂಚಲಿ ಮಾಯಕ್ಕ ಆಗಿರ್ಬೋದು, ಗೊಡಚಿ ವೀರಭದ್ರೇಶ್ವರ, ಹೀಗೆ ಅನೇಕ ಭಾಗಗಳಿಗೆ ಜನರು ಕೂಡ ಹೋಗ್ತಾರೆ. ಹೀಗಾಗಿ ಗ್ರಾಮೀಣ ಭಾಗದಿಂದ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೂ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ರು. ಆದರೆ ಇಲ್ಲಿಂದ ಸವದತ್ತಿ ಆಗಿರ್ಬೋದು, ಚಿಂಚಲಿ ಆಗಿರ್ಬೋದು, ಗೊಡಚಿಯಾಗಿ ಯಾವುದೇ ಕೂಡ ಬಸ್ಗಳು ಹೋಗೋಕ್ಕೂ ಕೂಡ ಇಲ್ಲ. ಹೀಗಾಗಿ ಅವರು ಮತ್ತೆ ಮರಳಿ ಮನೆಗೆ ಹೋಗೋಕ್ಕೂ ಆಗದೆ ಯಾತ್ರಾ ಏನು ದೇವಸ್ಥಾನಗಳಿಗೆ ಹೋಗೋಕೆ ಆಗಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಬೆಳಗ್ಗೆ ಅಷ್ಟೇ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಕೂಡ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿಯನ್ನು ನೀಡಿದರು. ನಿನ್ನೆ ಕೂಡ ಸಾಕಷ್ಟು ಚಾಲಕರು ಹಾಗೂ ಖಾಸಗಿ ವಾಹನ ಮಾಲಕರ ಜೊತೆಗೂ ಕೂಡ ಸಭೆಯನ್ನು ಮಾಡಿದ್ರು. ಈ ಒಂದು ಏನು ಬಸ್ ಮುಷ್ಕರ ನಡೀತಾ ಇದೆ, ಮುಷ್ಕರವನ್ನ ನೀವು ಯಾವುದೇ ರೀತಿಯ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಯಾರಾದರೂ ಸಾರ್ವಜನಿಕರ ಹೆಚ್ಚಿನ ಸುಲಿಗೆ ಮಾಡಿದ್ದೇ ಆದರೆ ನಾವು ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡುವಂಥದ್ದು. ಆದರೆ ಎಲ್ಲೊಂದು ಕಡೆ ಸಾರಿಗೆ ಮುಷ್ಕರ ಏನು ನಡೀತಾ ಇದೆ, ಸಾಕಷ್ಟು ಏನು ಜನರು ಪ್ರಯಾಣಿಕರು ಪರದಾಡಬೇಕಂತ ಪರಿಸ್ಥಿತಿ ಮಾತ್ರ ನಿರ್ಮಾಣವಾಗಿ ಸುಮಾರು 3 ಗಂಟೆ ಬೆಳಗಿನ 6 ಗಂಟೆಯಿಂದ 9:30 ಆಯ್ತು. ಈಗ 3:30 ಗಂಟೆಯಿಂದ ಕೂಡ ಪ್ರಯಾಣಿಕರು ಇದೇ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾರೆ. ಅವರಿಗೆ ಬೇರೆ ಕಡೆ ಹೋಗಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಅವರೇ ಫೋನ್ ಹಚ್ಚಿ ತಮ್ಮ ಊರಿನಿಂದ ತಮ್ಮ ವೆಹಿಕಲ್ಗಳನ್ನ ತರಿಸ್ಕೊಂಡು ಈಗ ಹೋಗಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನೈನಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.